ಎಸ್ ಸೂಪರ್ ಸರ್ವ ಮಾರ್ನಿಂಗ್. ಇವತ್ತಿನ ಒಂದು ವಿಡಿಯೋವನ್ನು ನಾವು ಯಾವ್ದ್ರ ಬಗ್ಗೆ ಮಾಡ್ತಾಯಿದ್ದೀವಿ ಅಂತಂದರೆ, ಒಂದು ಎರಡನೇ ಬೆಳೆಯನ್ನು ಬಾಳೆಯನ್ನು ಯಾವ ರೀತಿಯಾದ ಬೆಳವಣಿಗೆ ಬಂದಿದೆ ಅಂತ ಒಂದು ನೋಡ್ಬೋದು. ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಸುವುದರಿಂದ ಯಾವ ರೀತಿಯಾದ ಒಂದು ಬೆಳವಣಿಗೆ ಬಂದಿದೆ ಅಂತ ನೋಡ್ಬೋದು. ಇಲ್ಲಿ ನಾವು ಮಾಡಿದ ನಿಧಾನವನ್ನು ಯಾವ ರೀತಿ ಆಗಿದೆ ಅಂತ ತಿಳ್ಕೊಬೋದು, ನೋಡ್ಬೋದು. ಇಲ್ಲಿ ಮಿನಿಮಮ್ ನಾವು 30 ದಿನದಿಂದ 40 ದಿನದ ಒಳಗೆ ಒಂದು ಪ್ರಾಡಕ್ಟು ಅಥವಾ ಜೀವಾಮೃತನ ಎರಡೂ ಸೇರಿ ಕೊಡ್ತಾ ಬಂದಿದ್ದೇವೆ. ಈಗ 8ನೇ ತಿಂಗಳ ಬಾಳೆ ಇದೆ. ಇದು 8ನೇ ತಿಂಗಳ ಬಾಳೆ ಅಂತಂದರೆ ಮಿನಿಮಮ್ ಇಲ್ಲ ಅಂತಂದರೂ ಒಂದು 12ನೇ ಭಾಗ ಎಲ್ಲ ಇಳಿದಿದೆ, ಈಗ ಇಳಿಯೋಕೆ ಸ್ಟಾರ್ಟ್ ಆಗಿದೆ. ಈ ರೀತಿಯಾದ ಒಂದು ತುಂಬ ಅದ್ಭುತವಾದ ಒಂದು ಬುಡ ನೋಡ್ಬೋದು. ಯಾವ ರೀತಿಯಾದ ಒಂದು ರಿಸಲ್ಟ್ಗಳನ್ನು ಬಂದಿದೆ, ಗೊನೆಗಳನ್ನು ನೋಡ್ಬೋದು. ಎಷ್ಟು ಹನಿ ಬಂದಿದೆ ಅಂತಂದರೆ 1 2 3 4 5 6 7 8 9 10 ಹನಿಗಳನ್ನು ಬಂದಿದೆ. ತುಂಬ ಅದ್ಭುತವಾದ ಒಂದು ಇಳುವರಿ ಅಂತ ಹೇಳ್ಬೋದು. ಯಾವ ಗೊಬ್ಬರ ಗುಡಿ ಯಾವುದೂ ನಾವು ಇದಕ್ಕೆ ಬಳಸಿಲ್ಲ. ಬಳಸದೇನೆ ಈ ರೀತಿಯಾದ ಒಂದು ಬುಡ ಅನ್ಬೋದು, ಇದು ಬಾಳೆ ಗೊನೆ ಅನ್ಬೋದು. ತುಂಬ ಅದ್ಭುತವಾದ ಒಂದು ಬೆಳವಣಿಗೆ, ಯಾವ ರೋಗಗಳನ್ನು ಇಲ್ಲ. ನಾವು ಮಿನಿಮಮ್ 2ನೇ ಕುಳಿ ಇದು. ಈ ರೀತಿಯಾದ ಒಂದು ಬಳಸ್ತಾ ಬಂದಿದ್ದೇವೆ. ಇದಕ್ಕೆ ಇಲ್ಲಿವರೆಗೆ ಆದರೂ ಒಂದು ಸ್ಪ್ರೇನೂ ಮಾಡಿಲ್ಲ, ಯಾವುದು ರೋಗನೂ ಕಂಡು ಬಂದಿಲ್ಲ. ಈಗ ಜಿಟಿ ಮಳೆ ಹತ್ತಿ ಒಂದೊಂದು ಹಣ್ಣು ಎಲೆಯನ್ನು ಹನಿತಾ ಇದೆ. ಆದರೂ ಏನು ಅವಶ್ಯಕತೆ ಏನು ಯಾವುದು ಅಫೆಕ್ಟ್ ಇಲ್ಲ. ಆದರೂ ಈಗ ಲಾಸ್ಟ್ ಫೈನಲ್ ಅದಕ್ಕೇನು ಪೆಟ್ಟು ಹತ್ತೋ ಹಾಗೇನಿಲ್ಲ. ಆದರೆ ಇಲ್ಲಿವರೆಗೂ ಯಾವ ನಾವು ಸ್ಪ್ರೇನೂ ಮಾಡಿಲ್ಲ ಆರ್ಗ್ಯಾನಿಕ್ ಬಳಸೋದ್ರಿಂದ. ಮಿನಿಮಮ್ ಇಲ್ಲ ಅಂತಂದರೂ ಸರ್ವಶ್ರೀ ಒಳಗೆ ಸಿಗುವಂಥದ್ದೊಂದು ನಾವು ಏನು ಬಳಸ್ತಾ ಇದ್ದೀವಿ ಅಂತಂದ್ರೆ, ಕಾರ್ಬನ್ನು, ಒಂದು ಹುಮಿಕು ಮ್ಯಾಕ್ಸು, ಒಂದು ಬ್ಲ್ಯಾಕ್ ಮ್ಯಾಜಿಕ್ಕು. ಮಿನಿಮಮ್ ಇಲ್ಲ ಅಂತಂದ್ರು ಇವಕ್ಕೆ ಒಂದು 1200 ರೂಪಾಯಿ ಖರ್ಚಿದೆ ಇಷ್ಟ. 30 ದಿನದಿಂದ 40 ದಿನದ ಒಳಗೆ ನಾವು ಕೊಡ್ತಾ ಬಂದಿದ್ದೀವಿ. ಜೀವಾಮೃತವನ್ನು ಮಾಡ್ತೀವಿ. ಒಂದು 5 ಧಾನ್ಯಗಳ ಕಾಳಿನ ಹಿಟ್ಟನ್ನು ಒಂದು 2 kg ಬೆಲ್ಲು ಇವನ್ನೆಲ್ಲ ಹಾಕಿ ಅದರಿಂದ ಜೀವಾಮೃತ ಮಾಡಿಕೊಂಡು ಅದ್ರ ಕೂಡ ನಾವು ಈ ಪ್ರಾಡಕ್ಟ್ಗಳಿಗೆ ಒಂದು ಸಪೋರ್ಟನ್ನು ಮಾಡಿಕೊಂಡು ನಾವು ತಿಂಗಳ 40 ದಿನದ ಒಳಗೇ ನಾನು ಈ ರೀತಿಯಾದ ಒಂದು ಮಾಡ್ತಾ ಬಂದಿದ್ದೀವಿ. ತುಂಬ ಅದ್ಭುತವಾದ ಒಂದು ಇಳುವರಿ ಅಂತ ಹೇಳ್ಬೋದು. ನಾವು ಇವು ಬುಡಕಟ್ಟನ್ನು ನೋಡ್ಬೋದು, ಯಾವ ರೀತಿಯಾದ ಒಂದು ಇದು ಬಂದಿದೆ. ಮಿನಿಮಮ್ ಎಸ್ ಸೂಪರ್. ಈ ಕಟ್ಟನ್ನು ಇದು ಎಷ್ಟು ಕಟ್ಟಿದೆ, ಈ ಕಟ್ಟಿನ ತುಂಬ ಅದರದ್ದು ಬುಡ ಬಡ್ಡಿಯನ್ನು ನಾವು ಇದನ್ನು ಮಾಡಿದ್ದೇವೆ. ನಾವು ಇಲ್ಲಿ ಮಾಪ್ ಮಾಡ್ಕೋಬೋದು. ಎರಡು ಫೂಟ 4 ಬಟ್ಗಳನ್ನು ಅಂತೀವಿ ನಾವು. 2 ಫೂಟ್ 4 ಬಟ್ಗಳ ಅಂಥೇಳಿ ಆ ರೀತಿಯಾದ ಈ ಬಡ್ಡೆ ಬುಡಕಟ್ಟುಗಳನ್ನು ತುಂಬ ಅದ್ಭುತವಾದ ಒಂದು ರಿಕ್ಬಂಧವಾಗಿ ಯಾವ ಗಾಳಿಗಳನ್ನು ಬೀಸಿದರೂ ಬೀಳದಾಗೆ, ಗೊನೆ ಇಂಥ ಬಲವಾದ ಗೊನೆಗಳನ್ನು ಬಿದ್ದರೂ ಕೂಡ ಬಗ್ಗದಾಗೆ ಎಲ್ಲ ತುಂಬ ಅದ್ಭುತವಾದ ಒಂದು ಇಳುವರಿ. ಇಲ್ಲಿವರೆಗೂ ನಾವು ಒಂದು ಕಾಳ ಕೆಮಿಕಲನ್ನು ಯಾವುದಕ್ಕೂ ಬಳಸಿಲ್ಲ, ಏನು ನಾವು ಇದಕ್ಕೆ ಉಪಯೋಗ ಮಾಡಿಲ್ಲ. ನೀವು ನೋಡ್ಬೋದು ಇನ್ನೂವರೆಗೆ ನಾವೇನು ಎಷ್ಟು ಹಸಿರು ಹಚ್ಚವಾಗಿದೆ. ತುಂಬ ಅದ್ಭುತವಾದ ಒಂದು ಇದು ಅನ್ಬೋದು.
ನಾವು ನೋಡಿ ಭಾರಿ ಸೂಪರಾಗಿ ಒಂದು ಇಳುವರಿ ಅಂತ ಹೇಳ್ಬೋದು. ಇಲ್ಲಿ ಗೊನೆಗಳ ತೆನೆಗಳನ್ನು ನೋಡ್ಬೋದು. ತುಂಬ ನೋಡ್ಬೋದು ಇಲ್ಲಿ ಯಾವ ರೀತಿಯಾದ ಒಂದು ಗೊನೆ ಹಂತಗಳನ್ನು ಬಂದಿದ್ದಾವೆ. ಅಲ್ಲಿ ಇಲ್ಲಿ ಆ ಗೊನೆ ಬರುವ ತೆನೆಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಆರ್ಗ್ಯಾನಿಕ್ ಬಳಸೋದ್ರಿಂದ ಯಾವ ರೀತಿಯಾದ ಒಂದು ರಿಸಲ್ಟ್ ಅನ್ನುವಂಥದ್ದೊಂದು ಇದೆ ಅನ್ನುವಂಥದ್ದು. ಇಲ್ಲಿ ನೋಡು 1 2 3 4 5 6 7 8 9 10 11 12 13 ಮಟ ಇದು ಯಾಲಕ್ಕಿ ಬಾಳೆ. ಈ ರೀತಿಯಾದ ಒಂದು ಅದ್ಭುತವಾದ ರಿಸಲ್ಟ್ಗಳನ್ನ ನೋಡ್ಬೋದು. ಇದು 1 2 ಅಲ್ಲ, ತುಂಬ ಒತ್ತಡದಿಂದ ನೋಡ್ಬೋದು. ಈಗ ಇದು 8ನೇ ತಿಂಗಳು ಇಳಿಯೋಕೆ ಸ್ಟಾರ್ಟ್ ಆಗಿದೆ. ಈಗ ಈ ರೀತಿಯಾದ ಒಂದು ಹಂತಗಳನ್ನು ಬಂದಿದ್ದಾವೆ ನೋಡ್ಬೋದು. ಯಾವ ರೀತಿಯಾದ ಇಲ್ಲಿ ಬರ್ರಿ ಸರ್ ನೋಡ್ಬೋದು, ತೋರಿಸಿ ನೋಡಿ. 1 2 3 4 5 6 7 8 9 10 ಇದು 10 ಇದೆ. 1 2 3 4 5 6 7 8 9 10 ಇನ್ನೂ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ಇಷ್ಟು ಹೇಳಿಕ್ಕಿತ್ತು ಅನ್ನೋದು ಗೊತ್ತಿಲ್ಲ. ಇನ್ನು ನೋಡ್ಬೋದು 1 2 3 4 5 6 7 8 9 10 11 ಈ ರೀತಿಯಾದ ಒಂದು ಅದ್ಭುತವಾದ ಒಂದು ಇಳುವರಿಗಳನ್ನು ಇದೆ. ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಸಿ, ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಿಂದ ಬೆಳೆಸಿ ತುಂಬ ಅದ್ಭುತವಾದ ನಮ್ಮ ರೈತರಿಗೆ ಈ ಗೊಬ್ಬರಗಳನ್ನು ಕೆಮಿಕಲ್ಗಳನ್ನು ಬಳಸಿ ಈ ರೀತಿಯಾದ ಒಂದು ಅದ್ಭುತವಾದ ಇಳುವರಿಗಳನ್ನು ಪಡೆಯಲಿ. ಈಗ ಸಿಕ್ಕಾಪಟ್ಟಿ ಒಂದು 4 ಚೀಲ ಗೊಬ್ಬರ ಹೆಚ್ಚಿಗೆ ಹಾಕಿದ್ರೆ ನಮ್ಗೆ ಹೆಚ್ಚಿಗೆ ಬೆಳೆದಿತ್ತು ಅನ್ನುವಂಥ ಒಂದು ಹುಚ್ಚು ಕಲ್ಪನೆ ಒಳಗೆ ನಮ್ಮ ರೈತರು ಬದುಕ್ತಾ ಇದ್ದಾರೆ. ಇಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸ್ಕರಿಂದ ತುಂಬ ಅದ್ಭುತವಾದ ಒಂದು ಇಳುವರಿ ನಮ್ಮ ಭೂಮಿಗಳನ್ನು ಕಾಪಾಡಿಕೊಳ್ಳಿ. ನಾವು ಸಿಕ್ಕಿದ ಒಂದು ಕೆಮಿಕಲ್ಗಳನ್ನು ಹೊಡೆದು ನಾವು ನಮ್ಮ ಆರೋಗ್ಯವನ್ನು ಕೆಡಿಸ್ತಾ ಇದ್ದೀವಿ. ನಮ್ಮ ಆರೋಗ್ಯಗಳನ್ನು ನಾವೇ ಕೆಡಿಸ್ತಾ ಇದ್ದೀವಿ. ಈ ರೀತಿಯಾದ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸ್ಕರಿಂದ ಯಾವುದೇ ರೀತಿಯಾದ ನಾನು ಸರ್ವಶ್ರೀ ಕಂಪ್ನಿಯಿಂದ ಒಂದು ಪ್ರಾಡಕ್ಟ್ಗಳನ್ನು ಬಳಸ್ತಾ ಇದ್ದೀನಿ. ತಿಂಗಳ ಒಂದು 1500ರಿಂದ 1600 ರೂಪಾಯಿ ಖರ್ಚಾಗತ್ತೆ. ಆ ಖರ್ಚಿನಲ್ಲಿ ಒಂದು ವರ್ಷಕ್ಕೆ 15,000ಕ್ಕೆ ನಾವು ಖರ್ಚು ಅಂತ ತಿಳ್ಕೊಬೋದು. ಬಾಳೆಗೆ ನಾವು ಇದ್ರ ಪೈಲೆ ಬೆಳೆಗೆ ಒಂದು 50,000 ಖರ್ಚು ಮಾಡಿದ್ದೀವಿ. ಈ ಸಲ ಒಂದು ನಾನು ತಿಂಗಳ 40 ದಿನದ ಒಳಗೆ ಒಂದು ಡೋಸನ್ನು ಬಳಸ್ತಾ ಬಂದರೂ ನನಗೊಂದು 1500 1600 2,000 ಒಳಗೆ ನನಗೆ ಖರ್ಚು. ಮಿನಿಮಮ್ ಇಲ್ಲಂದ್ರೆ ಒಂದು ಎಕರೆಗೆ 20,000 ಖರ್ಚು ಮಾಡಿದರೆ ನಾನು ತುಂಬ ಅದ್ಭುತವಾದ ಒಂದು ಇಳುವರಿ. ಒಂದು ಈಗಿನ ಲೆಕ್ಕದ ರೇಟ್ ನೋಡಿದರೆ ಈಗ ಒಂದು 75 ರೂಪಾಯಿ ರೇಟ್ ಇದೆ. ಆದರೂ ಇನ್ನು ಈ ಲೆಕ್ಕದಲ್ಲಿ ನಾನು ಇದು ಟೋಟಲ್ 1800 ಮರಿ ಇದೆ. ಈ ಲೆಕ್ಕ ನೋಡಬೇಕಾದ್ರೆ ಒಂದು 10 ಲಕ್ಷ ರೂಪಾಯಿ ಕಿಮ್ಮತ್ತಿನ ಒಂದು ಬಾಳೆ ತೋಟ ಅಂತ ಹೇಳ್ಬೋದು. ಆದರೂ ನೋಡೋಣ ನಮ್ಮ ದಯಾ ಮುಂದಿನ ನಮ್ಮ ಈ ಹಂತ ಬರುತ್ತಾನ ಅಂದರೆ ಯಾವ ರೀತಿಯಾದ ಒಂದು ರೇಟ್ ಇರುತ್ತೆ, ಯಾವ ರೀತಿಯಾದ ಒಂದು ಫಸಲು ಬರುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಹೇಳ್ತಾ ಇದ್ದೀನಿ. ನಮಗೆ ಈ ತುಂಬ ಅದ್ಭುತವಾದ ಒಂದು ಹೆಮ್ಮೆ ಅನಿಸುತ್ತೆ. ಯಾರೋ ಇರಲಿ ರೈತರಿಗೆ ಇದನ್ನು ಭೂಮಿಯನ್ನು ಉಳ್ಕೊಳ್ಳಿ, ನಾವು ಯಾವುದೋ ಗೊಬ್ಬರ ಹಾಕಿ ಗುಡೆಗಳನ್ನು ಬಳಸಿ ನಮ್ಮ ಭೂಮಿ ನಮ್ಮ ಬೆಳವಣಿಗೆ ಹೆಚ್ಚಿ ಬರುತ್ತೆ ಅಂತ ಏನಿಲ್ಲ. ಇದನ್ನು ನಮ್ಮ ಆರೋಗ್ಯನ ಹಾಳು ಮಾಡ್ತಾ ಇದ್ದೀವಿ. ಇಂಥ ಈ ರೀತಿಯಾದ ಒಂದು ಆರ್ಗ್ಯಾನಿಕನ್ನು ಮಾಡಿದ್ದರಿಂದ ಈ ರೀತಿಯಾದ ಒಂದು ಅದ್ಭುತವಾದ ಒಂದು ಇಳುವರಿಯನ್ನು ತಗೊಳ್ಳಿ, ನಮ್ಮ ಆರೋಗ್ಯನ ಉಳ್ಕೊಳ್ಳಿ. ಜೈ ಸರ್ವಶ್ರೀ, ಜೈ ಭಾರತಾಂಬೆ.